ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಟ್ಕಾಯಿನ್ ಕೇಸ್ನಲ್ಲಿ ನನಗೆ ನೋಟಿಸ್ ಬಂದಿಲ್ಲ, ಚಾರ್ಜ್ ಶೀಟ್ ಬಗ್ಗೆ ಗೊತ್ತಿಲ್ಲ, ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನೆಲಪಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ನೋಟಿಸ್ ಅನ್ನ ತೆಗೆದುಕೊಳ್ತಾನೆ ಇರ್ತಾರೆ ನೆಲಪಾಡ್ ಅವರು. ಈಗಲೂ ಬಂದಿದೆ ಅನ್ನೋ ಸುದ್ದಿ ಬಂದಿತ್ತು, ಕೇಳಿದಾಗ ನೋಟಿಸ್ ಬಂದಿಲ್ಲ, ಚಾರ್ಜ್ ಶೀಟ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ನೆಲಪಾಡ್ ಹೇಳಿಕೆಯನ್ನ ಕೊಟ್ಟಿರೋದು. ತಂದೆಗೆ ಮಂತ್ರಿ ಸ್ಥಾನ ತಪ್ಪಿಸಲು ಆಗದವರು ಈ ರೀತಿ ಸುದ್ದಿ ಹಬ್ಬಿಸುತ್ತಿದ್ದಾರೆ. ಅಂದ್ರೆ ತಂದೆಗೆ ಮಂತ್ರಿ ಸ್ಥಾನ ತಪ್ಪಿಸುವ ಸಲುವಾಗಿ ಈ ರೀತಿಯಾಗಿ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಯಾವ ಇಲಿನೂ ಬಂದಿಲ್ಲ, ಬಂದ್ರೆ ಹುಲಿನೇ ಬರೋದು, ಈ ಬಾರಿ ಮಂತ್ರಿಯಾಗಿ ಬರ್ತೀವಿ ಅಂತ ನೆಲಪಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ. ಈಗ ಬಿಟ್ಕಾಯಿನ್ ವಿಚಾರವಾಗಿ ಈಗಾಗಲೇ ನೋಟಿಸ್ ಕೊಟ್ಟಿದೆ, ಈಗ ವಿಚಾರಣೆಗೆ ತಾವು ಹಾಜರಾಗ್ತೀರಾ? ನನಗ್ ಗೊತ್ತಿಲ್ಲ, ನನಗೇ ಬಂದಿಲ್ಲ. ಅದು ಹೆಂಗ್ ನಿಮಗ್ ಟಿವಿ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ನನ್ಗೆ ಅರ್ಥ ಆಯ್ತಾ ಇಲ್ಲ. ನನಗೆ ಇನ್ನೂ ಬಂದಿಲ್ಲ ನೋಟಿಸ್, ನನಗೇ ಬಂದಿಲ್ಲ ಚಾರ್ಜ್ ಶೀಟ್. ಅದ್ರ ಮುಂಚೆ ನಿಮಗ್ ಯಾರು ಕೊಟ್ರು? ಸ್ವಲ್ಪ ನನಗ್ ಮಾಹಿತಿ ಕೊಡಿ, ಅದು ಯಾರು ಕೊಡ್ತಾ ಇದಾರೆ ಅಂತ. ನಮ್ಗೆ ಆಗದೆ ಇರೋರು ಸ್ವಲ್ಪ ಜನ ಅಪ್ಪ ಮಿನಿಸ್ಟರ್ ತಪ್ಸಕ್ಕೆ ನೋಟಿಸ್ ಬಂದ್ಬಿಡ್ತು, ಇದು ಬಂದ್ಬಿಡ್ತು, ಎಲಿ ಬಂತು, ಎಲಿನೂ ಬಂದಿಲ್ಲ, ಹುಲಿನೇ ಬರೋದು, ಮಂತ್ರಿ ಆಗಿ ಬರ್ತೀವಿ. ಥ್ಯಾಂಕ್ ಯು ಸರ್. ಈಗ ಬಿಟ್ಕಾಯಿನ್ ವಿಚಾರವಾಗಿ ಈಗಾಗಲೇ ನೋಟಿಸ್ ಕೊಟ್ಟಿದೆ, ಈಗ ವಿಚಾರಣೆಗೆ ತಾವು ಹಾಜರಾಗ್ತೀರಾ? ನನಗ್ ಗೊತ್ತಿಲ್ಲ, ನನಗೇ ಬಂದಿಲ್ಲ. ಅದು ಹೆಂಗ್